ಈ ನಮ್ಮ 32ನೇ ವಾರ್ಡಲ್ಲಿ ಅತಿ ದೊಡ್ಡದಾದಂಥ ಪಾರ್ಕ್ ಸರ್ ಇದು. ಎಲ್ಲ ಇಲ್ಲಿರೋರು ಎಲ್ಲ ಕಾರ್ಯಕರ್ತರುಗಳು ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಯವರು ನಾನು ನಿಂತ್ಕೊಂತೀನಿ ಅಂತ ಗೊತ್ತಾಗಿ ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂತ ಗೊತ್ತಾಯಿತು. ಎಲ್ಲ ಬಂದು ನಾನು ಮನವಿ ಮಾಡಿದ್ರು, ಇದೊಂದು ಮಾಡಿಕೊಡಿ, ಕ್ಲೀನ್ ಮಾಡಿಕೊಡಿ, ಆ ಕಡೆ ಈ ಕಡೆ ಎಲ್ಲ ಕಡೆ ಪಾರ್ಕ್ಗಳು ಮಾಡ್ತಾಯಿದ್ದೀರಾ, ಇದನ್ನು ನಮ್ಮ ಪಾರ್ಕನ್ನು ಕ್ಲೀನ್ ಮಾಡಿಕೊಡಿ, ಅಭಿವೃದ್ಧಿ ಮಾಡಿ. ನಾನು ಹೇಳಿದೆ ನನಗೆ ಅಧಿಕಾರ ಇಲ್ಲ, ಆದ್ರೂ ನಾನು ಸ್ವಂತ ದುಡ್ಡಲ್ಲಿ ನಾನು ಮಾಡ್ತೀನಿ, ನಾನು ಮಾಡಿಕೊಡ್ತೀನಿ, ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ. ಅನೈತಿಕ ಸಂಬಂಧ ನಡೀತಿದೆ ಇಲ್ಲಿ, ಎಲ್ಲ ಅನೈತಿಕ ಚಟುವಟಿಕೆಗಳು ನಡೀತವೆ. ಅದರಿಂದ ಭಾರಿ ಬೇಡಿಕೆ ಇಟ್ಟರು ಕಾರ್ಯಕರ್ತರಾಗಲಿ ಇಲ್ಲಿರೋ ನಾಗರಿಕರಾಗಲಿ ಎಲ್ಲ ಹೇಳಿದ್ರು. ಅದರಿಂದ ನಾನು ಇವತ್ತು ಬಂದು ವಿಸಿಟ್ ಮಾಡಿ ನಮ್ಮ ಲೀಡ್ರು ಮರಿಬಸಪ್ಪ ಅವರು, ನಮ್ಮ ಕಾರ್ಯಕರ್ತ ತಂಡ ಎಲ್ಲ ಬಂದಿದ್ದೀವಿ. ಇದನ್ನು ನನ್ನ ಸ್ವಂತ ದುಡ್ಡಲ್ಲಿ ನಾನು ಇದನ್ನು ನನ್ನ ಕೈಲಾದ ಮಟ್ಟಕ್ಕೆ ಒಂದು ನೋಡೋ ರೀತಿ ಮಾಡ್ಕೊಡ್ತೀನಿ ಅಣ್ಣ. ಯಾವ ಪಕ್ಷದವರು? ನಾನು BJP ಪಕ್ಷದಿಂದ ಕಂಪೀಟ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಸಹಾಯ ಮಾಡಿ ಅಂತ ಜನಗಳು ಕೇಳ್ಕೊತಾ ಇದ್ದೀನಿ. ಅವರು ನನಗೆ ಇದು ಅವಾಲು ಇಟ್ಟಿದ್ದಾರೆ. ಇದನ್ನು ನನ್ನ ಸ್ವಂತ ಖರ್ಚಲ್ಲಿ ನಾನು ಮಾಡ್ಕೊಡ್ತೀನಿ. ಎಷ್ಟಾದರೂ ನೀವು ಮಾಡ್ತೀರಿ? ಎಷ್ಟಾದರೂ ನಾನು ಮಾಡ್ಕೊಡ್ತೀನಿ. ಪ್ರೇಮ್ ಕುಮಾರ್ ಸಾಹೇಬರು ಬಂದಿದ್ದಾರೆ ನಮ್ಮ ಏರಿಯಾದಲ್ಲಿ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ. ಅಭಿವೃದ್ಧಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಸಾಕಷ್ಟು ಸರಿ ಎಲ್ಲರೂ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಆದರೆ ಯಾರು ಗಮನ ಹತ್ತಲಿಲ್ಲ. ನಮ್ಮದು ಗೂಬೆಳ್ಳನ್ನ ಆಗಿಬಿಟ್ಟು ಅಲ್ಲಿ ಡೆಡ್ ಎಂಡ್ ಮಾಡಿ ವಾರ್ತೆ ಕುಡಿ ಹಾಕ್ತಾರೆ. ನಮಗೆ ದಿನ ಬೆಳಗ್ಗೆ ಹೇಳಿ ಸಾಕಾಯಿತು, ಯಾರೂ ಗಮನ ತಾಳಲಿಲ್ಲ. ಈಗಾದರೂ ಪ್ರೇಮ್ ಕುಮಾರ್ ಸಾಹೇಬರು ಬಂದು ನಮಗೆ ಇದನ್ನ ಏರಿಯಾ ಸ್ವಲ್ಪ ಅಭಿವೃದ್ಧಿ ಮಾಡಲಿ ಅಂತ ಕೇಳಿದೆ. ಮನೆ ಸ್ವಂತ ಮನೆದು ಏನು ಕೆಲಸ ಮಾಡ್ತೀವಿ. ಹಿಂದೆ ಇದ್ದ ಕಾರ್ಪೊರೇಟರ್ ಏನು ಮಾಡ್ತಾ ಇಲ್ಲ? ಏನು ಸರ್ ಹೇಳಿ ಸಾಕಾಯ್ತು. ನಾವು ಯಾರು ಹಿಂದೆ ಇದ್ದವರು? ಹಿಂದೆ ಕೃಷ್ಣಪ್ಪರು ಇದ್ರು ಸರ್. ಎಷ್ಟನೇ ವಾರ್ಡಿಗೆ ಸೇರುತ್ತಿದ್ದು? ಅದು 32ನೇ ವಾರ್ಡು. ಕೃಷ್ಣಪ್ಪನವ್ರೇನು ಗಮನ ಹರಿಸಲಿಲ್ಲ? ಅದೇ ಹೇಳ್ದೆ ಹೋಗಿ ಮಾಡ್ತೀರಪ್ಪ ಅಷ್ಟೇ. ಅವು ಏನವರು ನಾವು ಹೇಳಿ ಗಮನಕ್ಕೆ ಒಂದು ಅಲ್ಲೊಂದು ಇದು ಮಾಡಿಕೊಟ್ರು, ಏನು ಕಾಲುವೆ ಮಾಡಿಕೊಟ್ರು. ಅದೊಂದು ಇದಾಯ್ತು. ಪಾರ್ಕ್ ಅಭಿವೃದ್ಧಿ ಏನು ಮಾಡಲಿಲ್ಲ? ಪಾರ್ಕ್ ಏನು ಮಾಡಲಿಲ್ಲ. ಮತ್ತು ರಸ್ತೆ ಏನೋ ಅದು ಗಮನ ತಳ್ಳಿಲ್ಲ. ಬೆಳಿಗ್ಗೆ ಎದ್ದು ಮಕ್ಕಳೆಲ್ಲ ಬಿದ್ದು ಎದ್ದು ಹೋಗ್ತಾರೆ. ಮಳೆ ಬಿದ್ದುಬಿಡ್ತು ಅಂತ ನಮ್ಮ ಏರಿಯಾದಲ್ಲಿ ಓಡಾಡೋಕ್ಕೆ ಆಗಲ್ಲ. ಎಲ್ಲ ಗಾಡಿಗಳೆಲ್ಲ ಸಿಡ್ಡಾಗಿ ಬಿದ್ದು ಎದ್ದು ಹೆಣ್ಮಕ್ಳೆಲ್ಲ ಎದ್ದು ಹೋಗ್ತಾ ಇರ್ತಾರೆ. ಈ ಪರಿಸ್ಥಿತಿ ನಮ್ಮದು ಹೇಳಿ ಸಾಕಾಯಿತು. ನಾವು ಏನು ಮಾಡೋಕ್ಕಾಗಲಿಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದೀವಿ ಅಷ್ಟೇ. ಈಗಾದರೂ ಪ್ರೇಮ್ ಕುಮಾರ್ ಸಾಹೇಬ್ರ ಗಮನಕ್ಕೆ ತಂದರೆ ಅದು ಫಸ್ಟ್ ನಮ್ಮ ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೂ ನಮಗೊಂದು ಒಂದು ಹೆಸರು ಬರ್ತದೆ ಅಂತ ನನ್ನ ಊಹೆ. ಏರಿಯಾಕ್ಕೆ ಹೊಸದಾಗಿ ಕೌನ್ಸಿಲರ್ ಆಗಬೇಕು ಅಂತ ನಮ್ಮ ಪ್ರೇಮ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರು ಸ್ವಇಚ್ಛೆಯಿಂದ ಈ ಪಾರ್ಕ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ಈ ಗಿಡ ಗಿಂಡ ಎಲ್ಲ ಬೆಳೆದಿದೆ, ಇದೆಲ್ಲ ಡಸ್ಟ್ಗಳನ್ನೆಲ್ಲ ತಂದು ಬಿಡ್ತಾ ಇದ್ದಾರೆ. ಎಲ್ಲ ಡಸ್ಟ್ಗಳು ತಂದು ಬಿಡ್ತಾ ಇದ್ದಾರೆ, ಲೆಕ್ಕಾಚಾರ ಇಲ್ದಂಗೆ. ಎಲ್ಲೋ ಬಿಡೋಂಥ ಡಸ್ಟ್ ಹಳ್ಳ ಕೊಳ್ಳಕ್ಕೆ ಬಿಡೋದನ್ನ ಪಾರ್ಕಿಗೆ ತಂದು ಬಿಡ್ತಾ ಇದ್ದಾರೆ. ಇದು ಹಿಂದೆ ಬಂದಂಥ MLA ಈಗ ಆಲ್ರೆಡಿ ಇರ್ತಕ್ಕಂಥ ಹಾಲಿ MLA ಸಾಹೇಬ್ರೆ ಬಂದು ಈ ಪಾರ್ಕ್ನ ಉದ್ಘಾಟನೆ ಮಾಡಿದ್ರು. ಆಗ ಮಾಡ್ತೀನಿ ಈಗ ಮಾಡ್ತೀನಿ. ಫಾರೆಸ್ಟ್ನವ್ರು ತಂದು ಗಿಡ ಹಾಕಿದ್ರು. ಇದರಲ್ಲಿ ಯಾವುದೂ ಒಂದು ಗಿಡ ಇಲ್ಲ, ಒಂದು ಗಿಡ ಯಾವುದೂ ಇಲ್ಲ. ಅಭಿವೃದ್ಧಿ ಮಾಡ್ತೀನಿ ಅಂತ ಬೋರ್ಡ್ ಹಾಕಿ ಹಾರಕ್ಕೆ ಹೂವು ಕಟ್ ಮಾಡೋದು ಅಷ್ಟೇ. ಆದರೆ ಕೆಲಸಗಳು ಯಾವುದು ಒಂದು 5% ಸಹ ಏನು ಕೆಲಸ ಆಗಿಲ್ಲ. ಆದರೆ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗ್ಬಿಟ್ಟಿದೆ. ಇದು ನಮ್ಮ ತುಮಕೂರಿನಲ್ಲಿ ಗೂಬೇಳ್ಳ ಅಂತ ಒಂದು ಏರಿಯಾ ಆಗಿದೆ. ಇದು ಗೂಬೇಳ್ಳ ಆಗಿ 50 ವರ್ಷದಿಂದಲೂ ಹಾಗೆ ಗೂಬೇಳ್ಳ ಆಗೇ ಉಳಿದಿದೆ. ಯಾವುದೇ ಇಂಪ್ರೂವ್ಮೆಂಟ್ಸ್ ಏನೂ ಕಂಡಿಲ್ಲ. ಯಾವುದೇ UGD ನೀರನ್ನು ತಂದು ಬಿಡ್ತಾರೆ ಅಂತಿದ್ರು. ಸರ್ ಗೋಕುಲದೆಲ್ಲ? ಗೋಕುಲದ UGD 1ನೇ ಮೇನಿಂದ ಒಂದು 2,500 ಮನೆ ಕನೆಕ್ಷನ್ UGD ಕನೆಕ್ಷನ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ತಂದು ಗೂಬೇಳ್ಳಕ್ಕೆ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಪಾರ್ಕ್ ಅಂತ ಮಾಡಿಬಿಟ್ಟು UGD ಮಾಡ್ತಾರ ಅಲ್ಲಿ? ಪಾರ್ಕ್ ಅಂತ ಮಾಡಿದರೆ UGD ಕನೆಕ್ಷನ್ ತಂದು ಬಿಟ್ಟಿದ್ದಾರೆ. ಆ UGD ಕನೆಕ್ಷನ್ ಎಲ್ಲ ಇಲ್ಲೇ ಡಂಪ್ ಆಗ್ತಾ ಇದೆ. ಅಲ್ಲ, ಪಾಲಿಕೆ ಆಯುಕ್ತ ಅಶ್ವಿಜ್ ಅವ್ರಿಗೆ ಹೇಳಿಲ್ವ ನೀವು? ಅವ್ರನ್ನೆಲ್ಲ ಕರ್ಕೊಂಬಂದು ಕಮಿಷನರ್ ಕರ್ಕೊಂಬಂದಿದ್ದೀವಿ, MLA ಸಾಹೇಬ್ರನ್ನ ಕರ್ಕೊಂಬಂದಿದ್ದೀವಿ. ಕರ್ಕೊಂಬಂದು ನಾವೆಲ್ಲ ಸ್ಪಾಟಲ್ಲೆಲ್ಲ ತೋರಿಸಿದ್ದೀವಿ. ಅವ್ರೇನು ಅಂತ ಗಮನ ಹರಿಸ್ಲಿಲ್ಲ. ಗಮನ ಹರಿಸಿ ಯಾವುದೇ ಥರವಾದ ಆ UGD ಕನೆಕ್ಷನ್ ಕಂಟಿನ್ಯೂ ಆಗ್ಲಿಕ್ಕೆ ಮಾಡೇ ಇಲ್ಲ. ಹಾಗೆ ಬಿಟ್ಟಿದ್ದಾರೆ. ಇದರಿಂದ ಏರಿಯಾದಲ್ಲಿ ಇರ್ತಕ್ಕಂಥ ಜನಗಳಿಗೆ ಭಾಳ ರೋಗ ರುಜಿನಗಳು ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಇದು ಓಪನ್ ಫೀಲ್ಡ್ ಖಾಲಿ ಸೈಟಲ್ಲಿ ನಿಂತಿದ್ದಾರೆ ಎಲ್ಲ. ಆ UGD ಕನೆಕ್ಷನ್ ಡಸ್ಟ್ ಎಲ್ಲ ಬಂದು. ಎಷ್ಟು ಎಕರೆ ಇರ್ಬೋದು ಸುಮಾರು ಇದು? 3.10 ಇದೆ ಸರ್. 3.10. ನಾರಾಯಣಪ್ಪ ಅಂದ್ಬಿಟ್ಟು ನಮ್ಮ ರಸ್ತೆಗೆ ಇವತ್ತು ಟಾರ್ ಕಂಡಿಲ್ಲ. ನೀವೇನಾಗಿದ್ದೀರಾ? ನಾವು ಫೈರ್ ಆಫೀಸರ್. ರಾಜಶೇಖರ್ ಅಂತ ಹೇಳಿ ನಾನು ಬಂದು ಈ ಏರಿಯಾಕ್ಕೆ ಒಂದು 25 ವರ್ಷ ಆಗಿದೆ. 25 ವರ್ಷದಲ್ಲಿ ಈ ಪಾರ್ಕ್ ಅವಾಗ ಇಲ್ಲೆಲ್ಲ ಬರೀ ಏನಾಗಿದ್ರೆ ಸರ್? ಡೆವಲಪ್ಮೆಂಟ್ ಆಫೀಸರ್ ಆಗಿ ರಿಟೈರ್ಡ್, ಯಾವುದರಲ್ಲಿ? ಸೋಷಿಯಲ್ ಡಿಪಾರ್ಟ್ಮೆಂಟ್. ಹಾಗಾಗಿ ಇದು ಸಾಕಷ್ಟು ಬಾರಿ ನಾವು ಎಲ್ಲ ಗಮನಕ್ಕೆ ತಂದಿದ್ದೇವೆ ಚುನಾಯಿತ ಪ್ರತಿನಿಧಿಗಳಿಗೆ. ಆದರೂ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ದೊಡ್ಡ ಇದು ಹಂದಿಗಳ ಇದು ನಾಯಿಗಳು, ಆಮೇಲೆ ಮೂರವರು ಈಗೆಲ್ಲ ರಾಯಚೂರು ಕಡೆ ಬರ್ತಾರಲ್ಲ ಸರ್, ಆ ಜನ ಎಲ್ಲ ಬಂದು ಇಲ್ಲೆಲ್ಲ ಟಾಯ್ಲೆಟ್ಸ್ ಎಲ್ಲ ಮಾಡೋಕ್ಕೆ ಒಂದು ಜಾಗ ಆಗೋಗ್ಬಿಟ್ಟಿದೆ. ದಯಮಾಡಿ ಈಗಲಾದರೂ ಸ್ವಲ್ಪ ನೀಟಾಗಿ ಮಾಡಿದರೆ. ಪಾರ್ಕ್ ಹೆಸರು ಏನಿತ್ತು? ಪಾರ್ಕ್ ಇದು ಶ್ಯಾಮ್ ಪ್ರಕಾಶ್ ಮುರ್ಜಿ ಅಂತ ಬೋರ್ಡ್ ಹಾಕಿದಾರೆ ಅಷ್ಟೇ. ಅದರಿಂದ ಏನೂ ಉಪಯೋಗ ಆಗಲಿಲ್ಲ. ಅರತ್ತರಲ್ಲಿ ಹೋದ ವರ್ಷ ಬಂದರು, ಅದನ್ನ ಬೋರ್ಡ್ ತಂದ್ರು, ನೆಟ್ಟರು ಹೊಟ್ಟೋದ್ರು, ಏನೇನು ನೋಡಲಿಲ್ಲ. ಆದ್ದರಿಂದ ಈಗ ಮುಂದಿನ ಫ್ಯೂಚರ್ ಪ್ರೇಮ್ ಕುಮಾರ್ ಅವರು ಬಂದಿದ್ದಾರೆ. ಅವರು ತುಂಬ ಸ್ವಇಚ್ಛೆಯಿಂದ ಬಂದಿದ್ದಾರೆ.
ಅವರು ಇದನ್ನು ಮಾಡ್ತಿದ್ದಾರೆ, ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಸಹಕಾರ ಇರಲಿ ಸರ್. ಅಲ್ಲ, ಕಾರ್ಪೊರೇಷನ್ ಅವ್ರು ಮಾಡಬೇಕಲ್ಲ ಸರ್ ಕಾರ್ಪೊರೇಷನ್ ಅವ್ರ ಹತ್ರ ನಾನು ಈ ಭೂಪಾಲನ್ ಇದ್ದಾಗಲೂ ಕೂಡ ನಾನು ಅವ್ರನ್ನ ಭೇಟಿ ಮಾಡಿ ಹೇಳಿದ್ದೆ. ಅವರು ಇದನ್ನು ಹೈಟೆಕ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದ 3 ತಿಂಗಳಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಆಗೋಗ್ಬಿಡ್ತು. ಇದು ಇಡೀ ಗೋಕುಲಕ್ಕೆ ಇದು ಮೇಯ್ನು. 3 ಚಿಲ್ಲರೆ ಎಕರೆ ಯಾವುದೂ ಇಲ್ಲ ಇಲ್ಲಿ. ಅವರು 3 ತಿಂಗಳಿಗೆ ಹೊರಟೋಗ್ಬಿಟ್ರು. ಅಲ್ಲಿಗೆ ಆ ಪಾರ್ಕ್ ಅಲ್ಲಿಗೆ ಮುಂದೋಯ್ತು. ಈ ನೆಕ್ಸ್ಟ್ ಬಂದವರದ್ದು ಬಿಡಿ, ಅವ್ರು ಏನು ಪಾಪ ಇದ್ರ ಬಗ್ಗೆ ಗಮನನೇ ಹರಿಸ್ಕೊಳ್ಳಿಲ್ಲ. ಅವ್ರ ಗಮನ ಬೇರೆ ಕಡೆ ಇದೆ ಬಿಡಿ. 5 ವರ್ಷದಿಂದ ಈ ಏರಿಯಾದಲ್ಲಿ ಮಟ್ಟಿ ಮನೆ ಆಗಿದ್ದು ನಾವು ಯಾವುದು ಮನೆಯೇ ಇರಲಿಲ್ಲ ಬಿಡಿ. ಏರಿಯಾದಲ್ಲಿ ಯಾವುದು ಇರಲಿಲ್ಲ. ಅವಾಗಲಿಂದ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ನಮ್ಮನೆ ಮುಂದೆ ರೋಡ್ ಮಾಡಲಿಲ್ಲ, ಒಂದು ಚರಂಡಿ ಮಾಡಲಿಲ್ಲ, ಒಂದು ಪಾರ್ಕ್ ಅಂತ ಮಾಡಿದ್ದಾರೆ. ಆ ಪಾರ್ಕ್ ಫುಲ್ಲು ಬೆಳ್ಕೊಂಡು ನಿಂತಿದೆ. ಅಂದರೆ ಪಾಲಿಕೆ ಬೇಜವಾಬ್ದಾರಿತನ. ಹಾಂ, ಪಾಲಿಕೆ ನಿಮ್ಮ ಹೆಸರು? ಗುರುರಾಜ್. ಏನಾಗಿದ್ದೀರಿ ನೀವು? ನಾನು ರಿಟೈರ್ಡ್ ಓಕೆ. ಬನ್ನಿ, ನೀವು ನೋಡೋ ಥರ ಈಗ ತಗೊಳ್ಳೋಣ. ನನ್ನ ಕಡೆ ನೋಡ್ಬಿಡಿ ನೀವು. ಏನು ಮಾಡಿದ್ರು ಕಾಣ್ತಾವಲ್ಲ, ನೀವೇ ನೋಡಿ, ನಿಮ್ಮ ಮುಂದೆಲೆ ಕಾಣ್ತಾವೆ. ಮಹಾತ್ಮನ ಪಾರ್ಕನ್ನ ಒಂದು ಡಸ್ಟ್ ಬಿನ್ ಮಾಡ್ಕೊಂಡಿದಾರಲ್ಲ, ಈ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಎಲ್ಲ ಕಡೆ ಹೇಳಿ ನಾವು ಹೇಳಿದ್ರೆ ಸಾಕಾಯ್ತು.